ದುಬೈನಲ್ಲಿ ಸಿಲುಕಿರುವಂತ ಕನ್ನಡಿಗರ ಅಪ್ಡೇಟ್ ಏನಿದೆ ಸರ್? ಇಲ್ಲ, ಈಗಾಗಲೇ ಸುಮಾರು ಜನ ನಿನ್ನೆ 2 ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಅವರು ಅರೇಂಜ್ ಮಾಡಿ ಬಹಳಷ್ಟು ಜನನ ವಾಪಸ್ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಕೇಂದ್ರ ಸರ್ಕಾರದಿಂದನೂ ನಡೀತಾ ಇದೆ. ಈ ಮಧ್ಯೆ ಇಲ್ಲಿಂದ ಕೆಲವು ಫ್ಲೈಟ್ಸನ್ನು ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಭಾರತೀಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ UAEನಲ್ಲಿದ್ದಾರೆ. ಮೋರ್ ದೆನ್ 10 ಮಿಲಿಯನ್ ಅಂತ ಒಂದು ಅಂದಾಜು ಮಾಡಿದ್ದಾರೆ. ಅವರೆಲ್ಲ ಕೆಲಸಗಳಿಗೆ ಹೋಗಿರೋ ಬಹಳ ವರ್ಷಗಳಿಂದ ಅಲ್ಲೆಲ್ಲ ಇರ್ತಕ್ಕಂಥವ್ರು. ಅವ್ರದ್ದು ಒಂದು ಭಾಗ ಆದರೆ ಈ ಟೂರಿಸ್ಟ್ ಥರ ಹೋಗಿರೋರು, ಕೆಲಸಕ್ಕೆ ಹೋಗಿರೋರು, ಶಾರ್ಟ್ ಟರ್ಮ್ ಡ್ಯೂರೇಷನ್ಗೆ ಒಂದು 4 ದಿವಸ 5 ದಿವಸಕ್ಕೆ ಹೋಗಿರೋರು, ಅವರೆಲ್ಲರೂ ಅಲ್ಲಿ ಏನು ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಮಿಗಿಲಾಗಿ ಅಲ್ಲಿ ನಮ್ಮ ರಾಯಭಾರಿ ಕಚೇರಿಗಳು ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಲೆಲ್ಲಿದ್ದಾರೆ, ನಮ್ಮ ಕನ್ನಡಿಗರಾಗ್ಬೋದು ಅಥವಾ ಭಾರತೀಯರು, ಅವ್ರನ್ನ ಹೆಚ್ಚು ಸುರಕ್ಷಿತವಾಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪೊಲಿಟಿಕಲ್ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಿಂದ ಸಾಲ ಹೆಚ್ಚಾಗಿದೆ, ಸಾಲ ರಾಮಯ್ಯ ಅಂತ ಅಶೋಕ್ ಅವರು ಇವತ್ತು ಎಕ್ಸ್ ಖಾತೆಯಲ್ಲಿ ಬರೆದು ಹಾಕಿದ್ದಾರೆ. ಅಲ್ಲ, ಸಾಲದ ಅದಕ್ಕೊಂದು ಇತಿಮಿತಿ ಇದೆ. 25% ಒಳಗಡೆ ಇರಬೇಕು ಅಂತಕ್ಕಂಥ ನಿಯಮ ಏನಿದೆ ಅದರ ಒಳಗಡೆನೇ ಇದೆ. ಹೆಚ್ಚು ಅಂತಂದರೆ ಈಗ ನಮ್ಮ ಸಾಲದ ಅಬ್ಸಲ್ಯೂಟ್ ನಂಬರ್ಸ್ ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಕನಿಷ್ಠ ಅಟ್ಲೀಸ್ಟ್ ನಾವು ದಕ್ಷಿಣ ಭಾರತದ ಲೆಕ್ಕ ತಗೊಂಡ್ರು ನಾವೇ ಕಡಿಮೆ ಇದ್ದೇವೆ. ಅವ್ರು ನಮಗಿನ್ನ ಜಾಸ್ತಿ ಇರೋರು ಎಲ್ಲರೂ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 9.5 ಕೋಟಿಗೆ ಹತ್ತಿರ ಅವರು ತಗೊಂಡಿದ್ದಾರೆ. ಹಾಗೆ ಬೇರೆ ಬೇರೆ ರಾಜ್ಯದವರು ಕೂಡ ತಗೊಂಡಿರ್ತಾರೆ. ಆದರೂ ನಾವು ವಿದಿನ್ ಅವರ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಲ್ಲಿ ಇದ್ದೇವೆ. ಇನ್ನೊಂದು ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಸರ್, ಮತ್ತೆ ಒಂದು ಆರೋಪ ಇರುವಂತದ್ದು DCM ರವರ ಬಣ್ಣದ ಕಾಲ್ಗಳನ್ನ ಟ್ಯಾಪ್ ಮಾಡಬೇಕು, ಅವರ ಮೂವನ್ನ ನೋಡಬೇಕು ಅಂತ ಸಿದ್ದರಾಮಯ್ಯ ಅವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಇದನ್ನ ಹೇಳೋರು ಯಾರು? ಆರೋಪರು ಯಾರಿಗೂ ಅವರಿಗೆ ಗೊತ್ತಿಲ್ಲದೆ ಮಾಹಿತಿಗಳಿಲ್ಲದೆ ಮಾತಾಡ್ತಾರೆ. ಸ್ಪೆಸಿಫಿಕ್ ಆಗಿ ಹೇಳಿ ಇಂಥವ್ರು ಟ್ಯಾಪ್ ಮಾಡಿದ್ದೀರಾ ಅಂತ ನೀವು ಅವ್ರಿಗೆ ಗೊತ್ತಿರಬೇಕಲ್ವಾ? ಸುಮ್ಮನೆ ಒಂದು ಏನೋ ಗಾಳಿನಲ್ಲಿ ಗುಂಡು ಹೊಡೆದ್ಬಿಟ್ರೆ ಏನು ಲೆಕ್ಕ ಅದು? ಅವರು ಸ್ಪೆಸಿಫಿಕ್ ಆಗಿ ಇಂಥವ್ರು ಫೋನ್ ಟ್ಯಾಪ್ ಮಾಡಿದ್ದೀರಾ ನೀವು ಅಂತ ಮಾಹಿತಿ ಇದ್ರೆ ಹೇಳಿ ನಮಗೆ. ಸುಮ್ಮನೆ ಒಂದು ಪಾಸಿಂಗ್ ರೆಫರೆನ್ಸ್ ಥರ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾವ ಫೋನ್ ಟ್ಯಾಪಿಂಗು ಕೂಡ ನಡೀತಾ ಇಲ್ಲ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.